ಹಾಯ್ ಹಲೋ ನಮಸ್ಕಾರ. ಇವತ್ತು ಏನು ಆಪರೇಷನ್ ಸಿಂಧೂರ ನಡೆದಿದೆ ಅದರ ವಿಚಾರವಾಗಿ ಮಾತನಾಡಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ನಮ್ಮ ಜೊತೆಗೆ XMLC ನಾಡಗೌಡರು ಇದ್ದಾರೆ. ಸೊ ಒಂದಿಷ್ಟು ಮಾತುಗಳನ್ನು ಆಡೋಣ. ಸರ್ ನಮಸ್ತೆ ಸರ್. ಹೇಳಿ, ಏನು ಕೇಳಬೇಕು? ಸರ್, ಇವತ್ತು ಸರ್ಜಿಕಲ್ ಸ್ಟ್ರೈಕ್ ನಡೀತು, ಆಪರೇಷನ್ ಸಿಂಧೂರ. ಮಧ್ಯರಾತ್ರಿ 1:21 ನಡೆದಿರುವಂತಹ ಒಂದು ಸರ್ಜಿಕಲ್ ಸ್ಟ್ರೈಕ್. ಏನು ಹೇಳ್ತೀರಿ ಇದ್ರ ಬಗ್ಗೆ? ನಾವು ಆಲ್ವೇಸ್ ವಿ ಲವ್ ಪೀಸ್. ಇಂಥ ವೈಲೆನ್ಸ್ ಮಾಡುವಂಥವ್ರು ಆ ಮಂದಿನ ಮುಗಿಸ್ಲೇಬೇಕಾಗತ್ತೆ, ಏನು ಪ್ರಶ್ನೆ ಅಲ್ಲ. ಇದನ್ನು ಆಪ್ರೇಷನ್ನು ಎಲ್ಲರಿಗೂ ಈ ಜಗತ್ತಿನಲ್ಲಿರುವಂಥ ಎಲ್ಲರೂ ಒಂದಾಗಿ ಇಂಥ ವ್ಯಕ್ತಿಗಳನ್ನು ಎಲಿಮಿನೇಟ್ ಮಾಡಬೇಕು. ಅದ್ರ ಬಗ್ಗೆ ಅದು ವೈಲೆನ್ಸ್ ಆಗಲ್ಲ. ಇಟ್ ಈಸ್ ದಿಸ್ ಒನ್ ವಿ ವೆಲ್ಕಮ್ ದಿಸ್. ಓಕೆ, ನಿಮಗೆ ಅನಿಸುತ್ತಾ ಸರ್ ಸರ್ಜಿಕಲ್ ಸ್ಟ್ರೈಕ್ ನಡೆಯುತ್ತೆ ಅಥವಾ ಯುದ್ಧ ನಡೆಯುತ್ತೆ ಏನಾದರೂ? ನೋಡಿ, ಎರಡೂ ದೇಶದ ನಡುವೆ ಅಷ್ಟು ಸರಿಯಾದಂಥ ಇದು ವ್ಯವಸ್ಥೆ ಇಲ್ಲ. ಅಲ್ಲಿ ಜನನೂ ಒಳ್ಳೆಯವರಿದ್ದಾರೆ, ಇಲ್ಲಿ ಜನ ಇದ್ದಾರೆ. ಬಟ್ ಹ್ಯಾಂಡ್ಲಿಂಗ್ ದ ಪಾಕಿಸ್ತಾನ ನಡೆಸುವಂಥವ್ರಲ್ಲಿ ಒಂಥರ ವಿಚಿತ್ರ ಇದೆ. ಅಲ್ಲಿ ಮಿಲ್ಟ್ರಿ, ದೆನ್ ಪಾಲಿಟಿಷಿಯನ್ಸ್, ಆ್ಯಂಡ್ ಥರ್ಡ್ ಈಸ್ ಈ ಅಂಡರ್ವರ್ಲ್ಡ್. ಸೊ ಈ ಮೂರು ವ್ಯವಸ್ಥೆಯಲ್ಲಿ ಅದು ಪಾಕಿಸ್ತಾನ ಆಗಿ ಉಳಿದಿಲ್ಲ. ಅದು ಒಂಥರ ಆಗಿದೆ. ಬಟ್ ಜನರದ್ದೇನು ಪಾಪ ಅವರಲ್ಲಿ ಇದು ಇಲ್ಲ. ಬಟ್ ಹೇಟ್ರೆಡ್ನೆಸ್, ಅಲ್ಲಿ ಹೇಟ್ರೆಡ್ನೆಸ್ಸು ಇಲ್ಲಿ ಹೇಟ್ರೆಡ್ನೆಸ್ ಆಗ್ತದೆ. ದಿಸ್ ನಾಟ್ ಗುಡ್. ದ ರಿಲೇಷನ್ ನಮ್ದು ಆಲ್ವೇಸ್ ವಿ ಸೇ ನೇಬರ್ ಶುಡ್ ಹ್ಯಾವ್ ಎ ಗುಡ್ ರಿಲೇಷನ್. ಆ ವ್ಯವಸ್ಥೆ ಬರಬೇಕು. ಅದು ಬರಬೇಕಾದ್ರೆ ಇಂಥ ವ್ಯಕ್ತಿಗಳನ್ನ ಎಲಿಮಿನೇಟ್ ಮಾಡಬೇಕಾಗತ್ತೆ. ಪಹಲ್ಗಾಮ್ನಲ್ಲಿ ಆಗಿರುವಂತಹ ಆ ಒಂದು ದಾಳಿ, ಅದಕ್ಕೆ ಪ್ರತಿಕಾರವನ್ನು ಯುದ್ಧದ ರೂಪದಲ್ಲಿ ತೀರಿಸ್ಕೊಳ್ತಾರೆ ಅಂತ ಅಂದ್ಕೊಂಡಿದ್ರು ಒಂದಿಷ್ಟು ಜನ. ಈ ಮಾರ್ಕ್ ಡ್ರಿಲ್ ಕೂಡ ನಡೀತಾ ಇತ್ತು ಎಲ್ಲ ಕಡೆಯಲ್ಲೂ ಕೂಡ. ಆದರೆ ಸಡನ್ ಬದಲಾವಣೆ ಆಗುತ್ತೆ, ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರೆ. ಅದು ದಟ್ ಇಸ್ ಅ ಸ್ಟ್ರಾಟಜಿ, ಮಿಲಿಟರಿ ಸ್ಟ್ರಾಟಜಿ ವಿಲ್ ಟೇಕ್ ಪ್ಲೇಸ್. ಅವರೆಲ್ಲ ವಿಚಾರ ಮಾಡ್ತಾರೆ. ವಾರ್ ಈಸ್ ನಾಟ್ ಎ ಸ್ಮಾಲ್ ಥಿಂಗ್. ಒಂದು ಯುದ್ಧ ಅಂದರೆ ಸಣ್ಣ ವಿಷಯ. ಇಟ್ ಈಸ್ ನಾಟ್ ಮೊದಲಿನಂಗೆ ಮಹಾಭಾರತಂಗೆ 18 ದಿನ ಖಡ್ಗ ತೊಗೊಂಡು ಹೋರಾಡೋದಲ್ಲ. ಯುದ್ಧ ಗೋಸ್ ಟು ಎನಿ ಎಕ್ಸ್ಟೆಂಟ್. ಫಾರ್ ಎಕ್ಸಾಂಪಲ್, ಇದ್ರ ಬಾಂಬ್ಸ್ ಇವೆ ಈಗ, ನ್ಯೂಕ್ಲಿಯರ್ ಬಾಂಬ್ಸ್ ಎಲ್ಲ ಇದ್ದಾವೆ. ಯಾರೋ ಹುಚ್ಚರ ಕೈಗೆ ಅದು ಹೊಡೆದಾರ ಅಂದರೆ ದ ಡಿಸ್ಟ್ರಕ್ಷನ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಮನಿ. ಇನ್ನೂ ಹಿರೋಶಿಮಾದ ಇನ್ನೂ ನೆನಪಾರಕ್ಕಾಗ್ತಾಯಿಲ್ಲ ನಮಗೆ. ಸೊ ವಿ ಡೋಂಟ್ ವಾಂಟ್ ದಟ್ ವೈಲೆನ್ಸ್. ಈ ಟೈಪ್ ಇದ್ದಂಥವ್ರನ್ನ ಸಿಲೆಕ್ಟ್ ಮಾಡಿ ಎಲಿಮಿನೇಟ್. ಈಗ ಫಾರ್ ಎಕ್ಸಾಂಪಲ್, ಮನುಷ್ಯನಿಗೆ ಕ್ಯಾನ್ಸರ್ ಆಗಿದ್ದರೆ ವಿ ವಾಂಟ್ ಟು ರೆಸ್ಟ್ರಿಕ್ಟ್ ದಟ್ ಕ್ಯಾನ್ಸರ್ ಸೆಲ್ಸ್ ಆ್ಯಂಡ್ ರಿಮೂವ್ ದೆಮ್ ಸೊ ದಟ್ ಹಿ ಕ್ಯಾನ್ ಸರ್ವೈವ್. ಓಕೆ, ಹಾಗಾದ್ರೆ ಈಗ ಪಾಕಿಸ್ತಾನ ಕ್ಯಾನ್ಸರ್ ಇದ್ದ ಹಾಗೆ. ಪಾಕಿಸ್ತಾನದಲ್ಲಿ ಏನು ಟೆರರಿಸ್ಟ್ ಅಟಿಟ್ಯೂಡ್ ಇರೋರಲ್ಲ, ದೇ ಆರ್ ಕ್ಯಾನ್ಸರಸ್. ಓಕೆ, ವಿ ಕಾಂಟ್ ಕಾಲ್ ಹೋಲ್ ಕಂಟ್ರಿ ಇಸ್ ಬ್ಯಾಡ್. ಓಕೆ, ಈಗ ಪಾಕಿಸ್ತಾನ ಅಂತ ಅಂದ ತಕ್ಷಣ ಸರ್ ಎಲ್ಲ ದೇಶಗಳಿಗೂ ಕೂಡ ಒಂದು ಗೊತ್ತಾಗುತ್ತೆ, ಏನು ಅಂದರೆ ಭಯೋತ್ಪಾದಕರನ್ನು ಅನ್ನ ಹಾಕಿ ಸಾಕ್ತಾ ಇದೆ ಅನ್ನುವಂಥದ್ದು. ನೋ, ಐ ಟೋಲ್ಡ್ ಯು ಸಿಂಪಲ್ಲಿ ದಟ್ ಅಲ್ಲಿ ಏನೋ ಒಂಥರ ನಡೀತಾ ಇದೆ. ನಮ್ಮ ದೇಶದಲ್ಲಿ ಚುನಾವಣೆ ಆಗುತ್ತೆ, ರಾಜಕಾರಣಿಗಳು ಕೂತ್ಕೋತಾರೆ, 5 ವರ್ಷಕ್ಕೊಮ್ಮೆ ಚುನಾವಣೆ ಆಗುತ್ತೆ, ಬರ್ತಾರೆ. ಅವರ್ ಪ್ರೆಸಿಡೆಂಟ್ ಆರ್ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ರಿಮೂವ್ಡ್ ಫ್ರಮ್ ದೆಮ್ ಬೈ ಮಿಲ್ಟ್ರಿ. ಅಲ್ಲಿ ಹಾಗಿಲ್ಲ. ಒಬ್ಬ ಪ್ರಧಾನಮಂತ್ರಿ ಆಗ್ತಾನೆ, ಅವ್ನು ಜೈಲಿಗೆ ಹಾಕ್ತಾನೆ ಮಿಲ್ಟ್ರಿ, ಅವ ಕಳಿಸ್ತಾನೆ, ಮತ್ತೊಬ್ಬ ಪ್ರಧಾನಮಂತ್ರಿ ಕೂತ್ಕೋತಾನೆ, ಮತ್ತೆ ಒಂಥರ ನಡೀತದೆ. ಮತ್ತು ಅಲ್ಲಿ ಯಾರೋ ಅಂಡರ್ ವರ್ಲ್ಡ್ ಪೀಪಲ್ ದೇ ಆರ್ ಶೆಲ್ಟರ್ಡ್ ದೇರ್. ಹೀಗಾಗಿ ಅದು ಒಂಥರ ವಿಚಿತ್ರ ರಾಷ್ಟ್ರ ಆಗಿದೆ. ಓಕೆ, ಪಾಕಿಸ್ತಾನ ಮಾತನಾಡಬೇಕಾದ್ರೆ ಒಂದು ಮಾತು ಹೇಳ್ತಾರೆ, ಅಲ್ಲಿರುವಂತಹ ಮಂತ್ರಿಗಳು ಒಂದು ಮಾತು ಹೇಳ್ತಾರೆ, ಭಾರತ ಏನಾದರೂ ಯುದ್ಧ ಅಂತ ಶುರು ಮಾಡ್ತು ಅಂತಂದರೆ ನಾವು ಕೂಡ ಯುದ್ಧಕ್ಕೆ ರೆಡಿ ಇದ್ದೇವೆ, ನಮ್ಮ ಹತ್ರನೂ ಕೂಡ ಅಣ್ವಸ್ತ್ರಗಳಿದೆ ಅನ್ನುವಂಥ ಮಾತನ್ನು ಆಡುತ್ತೆ. ಇಟ್ಸ್ ನ್ಯಾಚುರಲ್ ಬೋತ್ ಎನಿ ಕಂಟ್ರಿ. ಫಾರ್ ನೌ ವಿ ಆರ್ ವಾಚಿಂಗ್ ಯುಕ್ರೇನ್ ಆ್ಯಂಡ್ ರಷ್ಯಾ. Russia is such a superpower. Ukraine is a very small country, but they are fighting for 2 years. See, every country will fight for its this one. ಅದು ಯಾರೂ ಬಿಡೋಲ್ಲ. ತನ್ನ ಕಡೆ ಬಂದಾಗ ಅದು ಯುದ್ಧ ಶುರುವಾಗ ಯುದ್ಧ ಮಾಡಲೇಬೇಕಲ್ಲ. ಮನೆಯಾಗ ಓಡಿ ಹೋಗ್ತಾರಾ? ಓಡಿ ಹೋಗೋಕ್ಕಾಗಲ್ಲ. ಬಟ್ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಬ್ಯಾಡ್ ಥಿಂಗ್ಸ್ ವಿತ್ ಅಸ್. 1971 ಲಾಹೋರ್ವರೆಗೂ ಹೋಗಿದ್ವಿ ನಾವು. ಅವರ್ ಮಿಲಿಟರಿ ಎಂಟರ್ಡ್ ಅಪ್ ಟು ಲಾಹೋರ್. ದೆನ್ ಪೀಸ್. ಅದ್ರ ಬಗ್ಗೆ ಒಂಚೂರು ಮಾತಾಡ್ತೀರಾ ಸರ್? 1971 ಯುದ್ಧದ ಬಗ್ಗೆ ಮಾತಾಡಿ. ಅದೇ 1971 ಯುದ್ಧ ಡಿಕ್ಲೇರ್ ಆದರೆ ನಮ್ಮ ಆರ್ಮಿ ಆಲ್ಮೋಸ್ಟ್ ರೀಚ್ಡ್ ಲಾಹೋರ್. ಬಟ್ ವಿ ಲಿವ್ ಇನ್ ದಿಸ್ ವರ್ಲ್ಡ್ ನಾವು. ದೇರ್ ಇಸ್ UN ಇದೆ, ಬೇರೆ ಬೇರೆ ರಾಷ್ಟ್ರಗಳಿವೆ. ಸೊ ಎಲ್ಲರೂ ಅವರು ಇಲ್ಲ ಸ್ಟಾಪ್ ಮಾಡಬೇಕು, ವಿ ಹ್ಯಾವ್ ಟು ಸ್ಟಾಪ್. ಓಕೆ, ಸೊ ಇವಾಗ ಆಪರೇಷನ್ ಸಿಂಧೂರ ನಾವು ಮಾಡಿದ್ವಿ. ಸೊ ಈಗ ಪಾಕಿಸ್ತಾನ ಸೈಲೆಂಟಾಗಿ ಕೂತ್ಕೊಳ್ಳುತ್ತಾ? We don't know how they will react. In what type of they will react is their strategy.
ಅದನ್ನು ನಾನು ಹೆಂಗೆ ಹೌ ಐ ಕ್ಯಾನ್ ಗೆಸ್. ಓಕೆ. ಬಟ್ ಒನ್ ಐ ಥಿಂಕ್ ದಟ್ ಇಸ್ ವಾರ್ ಇಸ್ ನಾಟ್ ಎ ಸ್ಮಾಲ್ ಥಿಂಗ್. ವಾರ್ ಶುಡ್ ಬಿ ದ ಲಾಸ್ಟ್ ಸಾರ್ಟ್ ಆಫ್. ಇವನ್ ಭಗವದ್ಗೀತೆದಾಗೂ ಕೃಷ್ಣ ಹೇಳ್ತಾನೆ, ಯುದ್ಧ ಅನ್ನೋದು ಕಡಿಗೆ, ಅಲ್ಲಿವರೆಗೂ ಸಂಧಾನ ಆಗಬೇಕು, ಇನ್ಎವಿಟೇಬಲ್ ಆದಾಗ ಯುದ್ಧ ಆಗಬೇಕು. ಓಕೆ. ಆ್ಯಂಡ್ ನೋ ವಾರ್ ಹ್ಯಾಸ್ ಸಾಲ್ವ್ ದ ಪ್ರಾಬ್ಲಮ್. ಓಕೆ. ನಿಮ್ಗೆ ಅನ್ಸುತ್ತಾ ವಾರ ಆಗುತ್ತೆ ಅಂತ? ನನಗೆ ಐ ಡೌಟ್. ವಾರ ಆಗೋದು ಕಷ್ಟ. ಇಟ್ ಇಸ್ ನಾಟ್ ಅಕಸ್ಮಾತ್ ವಾರ ಆಯ್ತು ಅಂತಂದ್ರೆ ದೇಶ ಎಷ್ಟೋ ಹಿಂದೆ ಹೋಗುತ್ತೆ. ಭಾಳ ವರ್ಷ ಆಗುತ್ತೆ. ದೇಶ ಆಗುತ್ತೆ, ಜನ ಸಾಯ್ತಾರೆ, ಎಕನಾಮಿ ಇದು ಆಗುತ್ತೆ. ಈಗ ಅವ್ರ ದೇಶದಲ್ಲಿ ಏನು ಸಮಸ್ಯೆ ಇದೋ ನಮ್ಮ ದೇಶದಲ್ಲೂ ಭಾಳ ಸಮಸ್ಯೆ ಇದೆ. ನಮ್ಮಲ್ಲಿ ಇನ್ಫ್ಲೇಷನ್ ಇದೆ, ಅನ್ಎಂಪ್ಲಾಯ್ಮೆಂಟ್ ಇದೆ, ಎಕಾನಮಿ ಈಸ್ ಆಲ್ಸೋ ವಿ ಆರ್ ಇನ್ ದಿಸ್ ಒನ್. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಒನ್ ವಾರ್ ವಿಲ್ ಅಫೆಕ್ಟ್ ಎವ್ರಿಥಿಂಗ್, ಎನಿ ಕಂಟ್ರಿ ಫಾರ್ ದ್ಯಾಟ್ ಮ್ಯಾಟ್ರ್. ಇವನ್ ಅಮೇರಿಕನ್ ಕಂಟ್ರಿ ತಮ್ಮ ದೇಶದಾಗ ವಾರ್ ಮಾಡಿರ್ಲಿಕ್ಕಿಲ್ಲ, ಬಟ್ ಬೇರೆ ದೇಶದಾಗ ವಾರ್ ಮಾಡಿ ದೇರ್ ಎಕಾನಮಿ ಹ್ಯಾಸ್ ಗಾನ್, ದೇ ಆರ್ ಆಲ್ಸೋ ಸಫರಿಂಗ್. ಸೊ ವಾರ್ ಇಸ್ ನಾಟ್, ನಾವು ವಿ ಆರ್ ಆಲ್ ಫಾಲೋವರ್ಸ್ ಆಫ್ ಗಾಂಧೀಜಿ, ನೆಹರು, ಗಾಂಧೀಜಿ, ಅಂಬೇಡ್ಕರ್. ನಾವು ಅವ್ರನ್ನ ನಂಬ್ಕೊಂಡು ಬಂದು ಸಮಾಜವಾದಿ ರಾಮಣ್ಣವ್ರ ಲೋಹಿಯಾ. ಸೊ ವಿ ಬಿಲೀವ್ ಇನ್ ಪೀಸ್. ಓಕೆ ಸರ್, ನಮ್ಮ ಫ್ರೀಡಮ್ ಟಿವಿ ಮೀನ್ ವಿ ಶುಡ್ ಕೀಪ್ ಕ್ವೈಟ್. ನಮ್ಮ ಫ್ರೀಡಮ್ ಟಿವಿಲಿ ಒಂದು ಮಾತು ಹೇಳ್ತಾ ಇದ್ವಿ, ಎಲ್ಲರೂ ಕೂಡ ಇತ್ತೀಚೆಗೆ ವಾರನ್ನ ನೋಡಿಲ್ಲ. ಆ ಒಂದು ಕಾರಣಕ್ಕೆ ಎಲ್ಲರೂ ಕೂಡ ವಾರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ವಾರ್ ಆದರೆ ಬುದ್ಧಿಜೀವಿಗಳು ಅದನ್ನು ಒಪ್ಕೊಳ್ಳೋದಿಲ್ಲ ಅನ್ನುವಂಥದ್ದು. No, even you don't know there is another war in 1962, China aggression. China ಅದರ ವಾರ್ ಮಾಡಿದರೆ ಅವಾಗ ಅವ್ರ ಕಂಟ್ರೀಸ್ ಜಸ್ಟ್ ಫ್ರೀಡಮ್ ಬ್ರಿಟಿಷರು ಹೋಗಿದ್ರು. ವಿ ಡಿಂಟ್ ಹ್ಯಾವ್ ಇವನ್ ಸೋಲ್ಜರ್ಸ್ ಆ್ಯಂಡ್ ಇದು ಗನ್ಸ್ ಆ್ಯಂಡ್ ಇರ್ತಾ ಇದ್ದಿಲ್ಲ. ನಿಮಗೆ ವಿಲ್ ಬಿ ಸರ್ಪ್ರೈಸ್. ಐ ವಿಲ್ ಟೆಲ್ ಯು ಒನ್ ಥಿಂಗ್. 1962 ಆದಮೇಲೆ ಎವ್ರಿ ಜಿಲ್ಲೆಯಿಂದ ಎವ್ರಿ ರಾಜ್ಯದಿಂದ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಓಕೆ. ದ್ಯಾಟ್ ಟೈಮ್ ಬಿಜಾಪುರದಲ್ಲಿ ಮೈ ಫಾದರ್ ವಾಸ್ ಎ ಒನ್ ಆಫ್ ದ ಲೀಡರ್ಸ್, ಒನ್ ಆಫ್ ದ ಪೊಲಿಟಿಕಲ್ ಪರ್ಸನ್. ಈ ವಾಸ್ MLC. ನಿಮ್ಮ ಜಿಲ್ಲೆದಿಂದ ಏನು ಕೊಡ್ತೀವಿ ಅಂತ ಕೇಳಿದಾಗ ನಮ್ಮ ಫಾದರ್ ಹೇಳಿದರು, ನಾನು ನಿಜಲಿಂಗಪ್ಪನವ್ರು ತೂಕದಷ್ಟು ಬಂಗಾರ ಕೊಡ್ತೀನಿ ಅಂತ. ದೆನ್ ನಿಜಲಿಂಗಪ್ಪನವ್ರು ಏನಂತ ಹೇಳಿದರು ಇಮಿಡಿಯೇಟ್ಲಿ, ನೋಡಪ್ಪ ಅಣ್ಣಪ್ಪ, ಮೈ ಫಾದರ್ಸ್ ನೇಮ್ ವಾಸ್ ಪರ್ವತಗೌಡ, ಬಟ್ ಯೂಸ್ ಟು ಕಾಲ್ ಅಣ್ಣಪ್ಪ. ನೋಡಣ್ಣಪ್ಪ, ನಾನು 94 kg ಇದ್ದೀನಿ, ನನ್ನಷ್ಟು ಕೊಡೋಕ್ಕಾಗಲ್ಲ. ಇಂದಿರಾ ಗಾಂಧಿ 50-52 kg ಇದ್ದಾಳೆ, ಅಷ್ಟು ಕೊಟ್ಟರು ಸಾಕು ಅಂತ. ಇಲ್ಲ, ನಿಮ್ಮಿಬ್ಬರು ತೂಕದಷ್ಟು ಕೊಡ್ತೀನಿ ಅಂದರು. ಸೊ ವಿ ಗೇವ್ ಗೋಲ್ಡ್. ಅವಾಗ ಬುಲೆಟ್ ಪರ್ಚೇಸ್ ಮಾಡೋಕ್ಕೆ ನಮ್ಮ ರುಪಿ ವಾಸ್ ನಾಟ್ ಕನ್ಸಿಡರ್ಡ್ ಇನ್ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ. ನಮ್ಮ ರುಪಿ ಗೋಲ್ಡ್ ವಾಸ್ ಕನ್ಸಿಡರ್ಡ್. ನೀವು ಗೋಲ್ಡ್ ಡಿಪಾಸಿಟ್ ಮಾಡಿದರೆ ಅವರು ಬುಲೆಟ್ಸ್ ಕೊಡ್ತಾಯಿದ್ರು. ಸಿ ವಿ ಲರ್ನ್ ಲಾಟ್ ಆಫ್ ಲೆಸನ್ ಇನ್ 1962 ವಾರ್. The greatness of Nehru is he came to parliament and he see I lost the war. See what later happened is he told. Then we started building. See, no country has got a minister for offense. We have got a minister for defense. We have got every right to defend our country. Every nation has got a defense minister. ಸೊ ನಾವು ಡಿಫೆಂಡ್ ಮಾಡ್ಕೋಬೇಕಾದ್ರೆ ನಾವು ಆರ್ಮಿ ಬಿಲ್ಡ್ ಮಾಡಬೇಕಾಗತ್ತೆ ಅಂತೇಳಿ ದೇ ಸ್ಟಾರ್ಟೆಡ್ ಬಿಲ್ಡಿಂಗ್. ಟುಡೇ ವಿ ಆರ್ ಒನ್ ಆಫ್ ದ ಅವರ್ ಆರ್ಮಿ ವಾಸ್ ಗ್ರೇಟ್ ಇವನ್ ಬಿಫೋರ್ ಇಂಡಿಪೆಂಡೆನ್ಸ್. ಎಲ್ಲೆಲ್ಲಿ ಪೀಸ್ ಮೇಕಿಂಗ್ದಲ್ಲಿ ನಮ್ಮ ಆರ್ಮಿ ವಾಸ್ ಸೆಂಟ್ ದೇರ್. ಎಲ್ಲೇ ಎರಡು ದೇಶದಲ್ಲಿ ಯುದ್ಧದಲ್ಲಿ ನಡು ಪೀಸ್ ಇರ್ಬೇಕಾದ್ರೆ ನಮ್ಮ ಸೋಲ್ಜರ್ಸೇ ಹೋಗ್ತಾಯಿದ್ರು. ಇವನ್ ಗಾಂಧೀಜಿ ಸೋಲ್ಡ್ ಟು ಫೈಟ್ ಡಿಕ್ಟೇಟರ್ಶಿಪ್ ಆಫ್ ಹಿಟ್ಲರ್, ಮುಸೋಲಿನಿ ಅವ್ರನ್ನ ಮಾಡ್ಬೇಕಾದ್ರೆ he sent our army should go and fight them. See, these are all the history, these are the facts which many new young people don't know. ಓಕೆ ಸರ್, ಕೊನೆಯದಾಗಿ ಆಪರೇಷನ್ ಸಿಂಧೂರ, ಸೊ ಅದ್ರ ಬಗ್ಗೆ ಕೊನೆಯದಾಗಿ ಏನು ಹೇಳ್ತೀರಾ? No, it's good. It has happened good. We want it should close here. The Pakistan government also should understand that we have to eliminate terrorists are not friends of anybody. They are terrorists, they are enemy to all. Thank you, sir. And you should finish them. Okay. Thank you, sir. Thank you so much. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.